ಹಾಗೆ ಅಸ್ಯೂಮ್ ಮಾಡಿ ನೀವು ಗೋವಾ ಹೋಗೋ ಪ್ಲಾನ್ ಮಾಡ್ತೀರಾ. ಗೋವಾ ರೀಚ್ ಆಗೋಕೆ 2 ರೂಟ್ ಇದೆ, ಒಂದು ಮಣ್ಣಿನ ದಾರಿ, ಇನ್ನೊಂದು ಹೈವೇ. 2 ದಾರಿಲೂ ರೀಚ್ ಆಗೋಕೆ ಸೇಮ್ ಟೈಮ್ ತಗೊಳುತ್ತೆ ಅನ್ನೋದಾದ್ರೆ ನೀವು ಯಾವ ದಾರಿನ ಆಯ್ಕೆ ಮಾಡ್ತೀರಾ? ಹೈವೇ ಜರ್ನಿ ಕಂಫರ್ಟಬಲ್ ಆಗಿರೋದ್ರಿಂದ ಅದೇ ನಿಮ್ಮ ಪ್ರಿಯಾರಿಟಿ ಆಗಿರ್ಬೋದು. ಸೊ ಇದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡುವಾಗ ರಿವಾರ್ಡ್ ಸೇಮ್ ಸಿಗ್ತಾ ಇದ್ರೆ ನೀವು ಅದರ ರಿಸ್ಕ್ ಎಷ್ಟಿದೆ ಅನ್ನೋದನ್ನ ನೋಡ್ಬೇಕು. ಅದನ್ನ ನಾವು ಶಾರ್ಕ್ ರೇಷಿಯೋ ಇಂದ ಮೆಜರ್ ಮಾಡಬಹುದು. 1 ನಿಮಿಷದಲ್ಲಿ ಫೈನಾನ್ಷಿಯಲ್ ಕಾನ್ಸೆಪ್ಟ್ ವಿಡಿಯೋ ಸೀರೀಸ್ ನ 10ನೇ ದಿನಕ್ಕೆ ಸ್ವಾಗತ. ಶಾರ್ಕ್ ರೇಷಿಯೋ ಹೇಳುತ್ತೆ ಲೆವೆಲ್ ಆಫ್ ರಿಸ್ಕ್ ಗೆ ಎಷ್ಟು ರಿಟರ್ನ್ ನ ಜನರೇಟ್ ಮಾಡಬಹುದು ಅಂತ. ಶಾರ್ಕ್ ರೇಷಿಯೋನ ಜನರಲ್ ಆಗಿ 2 ಮ್ಯೂಚುವಲ್ ಫಂಡ್ ನ ಕಂಪೇರ್ ಮಾಡುವಾಗ ಯೂಸ್ ಮಾಡ್ತಾರೆ. ಉದಾಹರಣೆಗೆ 2 ಫಂಡ್ಸ್ ಇದಾವೆ, ಒಂದು ಫಂಡ್ ಎ ಮತ್ತೊಂದು ಫಂಡ್ ಬಿ. ನಿಮ್ಗೆ 12% ರಿಟರ್ನ್ ಕೊಡುತ್ತೆ. ಆದ್ರೆ ಫಂಡ್ ಎ ವೊಲಟೈಲ್ ಹಾಗೆ ಫಂಡ್ ಬಿ ಸ್ಟೇಬಲ್. ಇದರ ಅರ್ಥ ಫಂಡ್ ಬಿದು ರಿಸ್ಕ್ ಫಂಡ್ ಎ ಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಸೊ ಫಂಡ್ ಬಿದು ಶಾರ್ಕ್ ರೇಷಿಯೋ ಜಾಸ್ತಿ ಇರುತ್ತೆ. ಶಾರ್ಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಇದು. ಏನಾದ್ರೂ ಶಾರ್ಕ್ ರೇಷಿಯೋ 1 ಇದ್ರೆ ಗುಡ್ ಅಂತ, 2 ಇದ್ರೆ ವೆರಿ ಗುಡ್ ಅಂತ, 3 ಇದ್ರೆ ಎಕ್ಸಲೆಂಟ್ ಅಂತ. ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.